ಆಪ್ಕಿ ಅದಾಲತ್ನಲ್ಲಿ ಪಾಪ್ ಸ್ಟಾರ್ ಬಾದ್ಶಾ ಮೇಲೆ ಮುಂದಿನ ಆರೋಪ ಇವರು ಹೊಸ ಪೀಳಿಗೆಯನ್ನ ಹಾಳು ಮಾಡೋದ್ರಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ ಅನ್ನೋದು. ಬಾದ್ಶಾ, ಸ್ಪಾಟಿಫೈನಲ್ಲಿ ಮೋಸ್ಟ್ ಫಾಲೋಡ್ ಆರ್ಟಿಸ್ಟ್ಗಳಲ್ಲಿ ನೀವು ನಂಬರ್ 4ರಲ್ಲಿದ್ದೀರಾ. ಯಂಗ್ಸ್ಟರ್ಸ್ ನಿಮ್ಮನ್ನ ತುಂಬಾನೇ ಫಾಲೋ ಮಾಡ್ತಾರೆ. ಆದ್ರೆ ನಿಮ್ಮ ಹಾಡುಗಳು ಮತ್ತೆ ನಿಮ್ಮ ರ್ಯಾಪ್ ಕೇಳೋರೇನಿದ್ದಾರೆ ಅದರಲ್ಲಿರೋ ಪದಗಳನ್ನ ನೋಡಿ. ಹೆಂಡ, ಹುಡುಗಿ, ಪೈಸಾ, ಗುಂಡು, ಗಾಡಿ, ಹುಡುಗ್ರನ್ನ ಹಾಳು ಮಾಡಕ್ಕೆ ಬಂದಿದ್ದೀರಾ ನೀವು? ಸರ್, ಇವ್ರು ಹಾಳಾಗ್ಬಿಟ್ಟಿದ್ದೀರಾ ಸರ್ ಮುಂಚೆನೆ. ಸರ್, ಇನ್ನೊಂದು ನನಗೇನು ಅನ್ಸುತ್ತೆ ಅಂದರೆ ಸ್ವಲ್ಪ ಆದರೂ ಹಾಳಾಗಿರ್ಬೇಕಲ್ವಾ ಸರ್? ಸ್ವಲ್ಪ ಆದರೂ. ಆದರೆ ನಾನು ಇದೆಲ್ಲ ಏನು ಬರಿತೀನೋ ಅದು ಓಡ್ತಿದೆ, ಅದಕ್ಕೆ ಬರಿತೀನಿ ನಾನು. ಅಂದರೆ ಚೆನ್ನಾಗಿ ಓಡ್ತಿದೆ, ನಮಗೂ ಅದು ಕಾಣ್ತಿದೆ. ಆದ್ರೆ ನೀವು ಬರ್ದಿರೋ ಹಾಡು ಬೇಟಿ ಬೇಟಿ ಮೇ ತೂನೆ ಆಗ್ ಬರ್ದಿ, ಖಾಲಿ ಬಾಟಲ್ ಮೇ ಶರಾಬ್ ಬರ್ದಿ. ಏನ್ ಬರ್ದಿದಾನಪ್ಪ? ಕೂತಲ್ಲೇ ಬೆಂಕಿ ಹಚ್ಬಿಟ್ಟೆ ನೀನು. ಮುಂದೆ ಬರ್ದಿದ್ದಾರೆ, ತೇರಿ ಕಸಂ ಬಿಲ್ಕುಲ್ ಸೀದಿ ಸಾದಿ ಮೇ ತೂನೆ ಲಡ್ಕಿ ಹಾಳು ಮಾಡಿದ್ರು. ಉತ್ತುಂಗ ಮಟ್ಟ ಇದು ಬರವಣಿಗೆ. ಅದು ಅಂದ್ರೆ ಸರ್, ಅಂದ್ರೆ ಆರ್ಟ್ ಅಂದ್ರೆ ಅದೇ, ಏನು ಹೇಳ್ದೇನೆ ಎಲ್ಲ ಹೇಳ್ದಂಗೆ ಇರ್ಬೇಕು. ಅಂದ್ರೆ ಐ ಥಿಂಕ್ ಇಟ್ಸ್. ಆದ್ರೆ ಜನ ಹೇಳ್ತಾರೆ ನೀವಂತೂ ಒಂದಿಡೀ ಜನರೇಷನ್ನೇ ಹಾಳು ಮಾಡ್ಬಿಟ್ರಿ ಅಂತ. ಸರ್ ಅಲ್ಲ, ನಿಮ್ಗೆ ಅನ್ಸುತ್ತಾ ನಾನು ಜನರೇಷನ್ ಹಾಳು ಮಾಡಿದೆ ಅಂತ? ಇಲ್ಲ, ಜನರೇಷನ್ ಇಲ್ಲೇ ಕೂತಿದ್ದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಚಿಕ್ಕ ಹುಡುಗಿರು ಈ ಹಾಡ್ಗೆ ಡ್ಯಾನ್ಸ್ ಮಾಡ್ತಿದ್ದಿತ್ತು. ಮತ್ತ ಆಮೇಲೆ ಪೇರೆಂಟ್ಸ್ ಕೈಯಲ್ಲಿ ಒದೆ ತಿಂತಿದ್ರು. ಸೊ ಪೇರೆಂಟ್ಸ್ ಆ ಸಾಂಗ್ಸ್ ಕೇಳಲಿ, ಮಕ್ಕಳು ಕೇಳೋದು ಬೇಡ. ಸೊ ಪೇರೆಂಟ್ಸ್ ಮೊದಲು ಸಾಂಗ್ಸ್ ಕೇಳ್ತಿದ್ದಾರೆ ಸರ್, ಮಕ್ಕಳನ್ನ ಕೇಳಬೇಡ ಅಂತಿದ್ದಾರೆ. ಮಕ್ಕಳು ದೊಡ್ಡವರಾದ್ಮೇಲೆ ಪೇರೆಂಟ್ಸ್ ಆಗ್ತಾರಲ್ಲ ಸರ್. ಸೊ ಅಂದ್ರೆ ನಿಮ್ ಎಲ್ಲಾ ಹಾಡುಗಳು ಹಾಗೇ ಇರುತ್ತೆ. ಜೀಬರ್ ಕೆ ನಾಚ್ಲೆ ಬೇಬಿ, ಆಂಟಿ ಪೊಲೀಸ್ ಬುಲಾಲೇಕಿ. ಅದಾಗಿತ್ತು ನನ್ನ ಜೊತೆ, ಅದಕ್ಕೆ ಬರೆದ್ಬಿಟ್ಟೆ. ಪೊಲೀಸ್ ಬಂದರು, ಸೆಟಲ್ಮೆಂಟ್ ಆಯಿತು, ಹೋದರು, ನಾನು ಹ್ಯಾಂಡಲ್ ಮಾಡಿಕೊಂಡೆ. ಮತ್ತೆ ಲುಧಿಯಾನದಲ್ಲಿ ನಿಮ್ಮ ಶೋನಲ್ಲಿ ಪಿಸ್ತೂಲ್ ಕೂಡ ಲುಧಿಯಾನದಲ್ಲಿ ನಾವು ಶೋ ಮಾಡ್ತಾ ಇದ್ವಿ. ಕರಿಯರ್ನ ಬಿಗಿನಿಂಗ್ ಡೇಸ್ ಟೈಮ್ ಅದು. ಬಕ್ರಾ ಸ್ವ್ಯಾಗ್ ಎಲ್ಲ ಬಂದಿತ್ತು. ಸೊ ಅದು ಸ್ವಲ್ಪ ಸೀನ್ ಆಗ್ಬಿಡ್ತು. ಏನಾಯ್ತು ಅಂದರೆ, ನಾವು ಶೋ ಮಾಡ್ತಾ ಇದ್ವಿ, ಅವನು ಪಿಸ್ತೂಲ್ ಹೊರಗೆ ತೆಗ್ದ. ನಾನಂದೆ ಸರ್ ಒಳಗಿಟ್ಕೊಳ್ಳಿ ಅಂತ. ಅವನಂತಾನೆ, ನೀನು ಬರೀ ಬುಲ್ಲಟ್ದೇ ಮಾತಾಡ್ತೀಯಾ, ಈಗ ಪಿಸ್ತೂಲ್ ನೋಡಿ ಬೆವ್ರು ಇಳಿತಿದ್ಯಾ ಅಂದ. ನಾನಂದೆ ಇಲ್ಲ ಸರ್, ಇಲ್ಲ, ಇಲ್ಲಿ ಸ್ವಲ್ಪ ಒಳಗೆ ಇಟ್ಕೊಂಬಿಡಿ ಸರ್, ಇಟ್ಕೊಂಬಿಡಿ ಪಾಕೆಟಲ್ಲಿ ಅಂತ. ಅಂದರೆ ಇದೆಲ್ಲ ಆಗುತ್ತೆ ಸರ್. ಇದಾಗುತ್ತೆ. ನೀವು ಬರೀತೀರಾ, ಬಮ್ ತೆರಾ ಗೋತೆಕಾಯಿ ತೇರಿ ಕಮರ್ ಪೇ ಬಟರ್ಫ್ಲೈ. ಇವಾಗ ಹೇಳಿ, ಕಮರ್ ತೇರಿ ಬಟರ್ಫ್ಲೈ ಅವ್ರ ಬಾಡಿ ತೇರಿ ಬಕ್ಕನ್ ಜೈಸೆ. ಸರ್ ಅದು ಬಮ್ ಅಂತಾನೆ ಅಂತಾರಲ್ಲ, ಅದನ್ನ ಬಮ್ ಅಂತಾನೆ ಅಂತಾರಲ್ಲ, ಬೇರೆ ಏನೋ ಅಂತಾರೆ, ಬಟ್ ಅದನ್ನ ಬರೆಯೋಕ್ಕಾಗಲ್ಲ ಸರ್. ಬಮ್ ಅಂತಾನೆ. ಬಮ್ ನಿಂದು ಅದು ಸರ್. ಮಕ್ಳಿಗೂ ಅಂತೀವಿ ನಾವು, ಬಮ್ ಕ್ಲೀನ್ ಮಾಡ್ಕೊಂಡ್ಯಾ ಅಂತ. ಬಮ್ ಕ್ಲೀನ್ ಮಾಡ್ಕೊಂಡು ಅಂತೀವಲ್ಲ ಸರ್. ನಾನು ಮಕ್ಕಳ ಲಿರಿಕ್ಸ್ ಬರೀತೀನಿ ಸರ್. ನನಗೆ ಎಷ್ಟೊಂದು ಜನ ಅಂತಾನೆ, ನಿನ್ನ ಮಕ್ಕಳ ಲಿರಿಕ್ಸ್ ಬರೀತಿ ಅಂತ. ನಾನು ಎಲ್ರಿಗಿಂತ ಚೈಲ್ಡ್ ಫ್ರೆಂಡ್ಲಿ ರ್ಯಾಪರ್ ಸರ್ ನಾನು. ಅದು ನೀನು ನಡೆಯುವಾಗ ಲಟಕ್ ಮಟಕ್ ಅದೇನು ಲಿರಿಕ್ಸ್ ಸರ್, ಚಿಕ್ಕ ಮಕ್ಳ ಲಿರಿಕ್ಸ್ ಸರ್, ಅದನ್ನೇ ಬರೆಯೋದು ನಾನು. ಸರಿ, ಇದು ಕೂಡ ಚಿಕ್ಕ ಮಕ್ಳದ್ದ? ನೀನು ಸೆಕ್ಸಿ, ಬೇರೆಯವರೆಲ್ಲ ಸೋಸೋ. ನೀನು ಸೆಕ್ಸಿ, ನಾನ್ ನಿನ್ನ ಕಾಕ, ನೀನ್ ನನ್ನ ಕೋಕೋ. ಸರ್ ಅದು ನೀವು ಕೇಳಿಸ್ಕೊಂಡಿಲ್ವಾ? ಅದು ಕೋಕೋ ಅಂತ. ಯಾರು ತಗೊಂಡೋದ್ರು? ಕೋಕೋ ತಗೊಂಡೋದ್ರು. ಅದೆಲ್ಲ ಅದೇ ಲಿರಿಕ್ಸ್ ಸರ್. ಸರ್ ನಾನು ಅಭಿ ತೋ ಪಾರ್ಟಿ ಶುರು ಏನು ಸಾಂಗ್ ಇದೆಯಲ್ಲ, ಅದು ಪಾರ್ಟಿ ಸಾಂಗ್ ಸರ್. ಅದು ಎಲ್ರಿಗೂ ಅನ್ಸುತ್ತೆ ಕ್ಲಬ್ಬಲ್ಲಿ ಹಾಕ್ತಾರೆ ಅಂತ. ಆದ್ರೆ ಅದು ಕ್ಲೀನೆಸ್ಟ್ ಸಾಂಗ್ ಸರ್. ಅದರಲ್ಲಿ ಎಣ್ಣೆ ಇಲ್ಲ, ಬೈಗುಳ ಇಲ್ಲ, ಹುಡುಗಿ ಇಲ್ಲ. ಅದು ಡಿಸ್ನಿ ಫಿಲ್ಮ್ಗೋಸ್ಕರ ಮಾಡಿದ್ ಸರ್ ಸಾಂಗು. ಮತ್ತೆ ಡಿಸ್ನಿ ಅವರಂತೂ ಮಗನೇ ಅನ್ನೋ ವರ್ಡ್ ಯೂಸ್ ಮಾಡಕ್ ಬಿಡಲ್ಲ ಸರ್, ಮಗನೇ ಅಂತಾನೂ ಬಳಸೋಂಗಿಲ್ಲ. ಸೊ ನಾನು ಅದೇ ಥರ ಲಿರಿಕ್ಸ್ ಬರೀತೀನಿ ಸರ್. ಅದನ್ನ ಅರ್ಥ ಮಾಡ್ಕೊಳ್ಳೋರು ಹೇಗೆ ಅರ್ಥ ಮಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ ಸರ್. ಸರಿ ಆಯ್ತು, ನೀವಿಷ್ಟು ಸೀದಾ ಸಾದಾ ಆಗಿದ್ರೆ ನೀವಿನ್ನೂ ಒಂದು ಹಾಡು ಬರ್ದಿದ್ದೀರಾ, ಇತ್ನಾ ತೋ ನಾಮ್ ನಹಿ ಜಿತ್ನಾ ಬದ್ನಾಮ್ ಹೂಮೆ. ಅದೇ ಅಲ್ವಾ ಸರ್, ಅದೇ ನನ್ನ ಕ್ವಶನ್. ಅಂದ್ರೆ ನಾನು ಇಷ್ಟು ಆಪಾದನೆ ಹೊರಿಸ್ತಿದ್ರ, ನೀವು ನನ್ನ ಇಲ್ಲಿ ಕರೆದು ಈ ಪ್ರಶ್ನೆ ಮಾಡ್ತಿದ್ದೀರಾ? ಅದೇ ಎಷ್ಟೊಂದ್ಸಲ ಆಗ್ಬಿಡುತ್ತೆ ಸರ್ ಹಂಗೆ. ಸುಮ್ಮನೆ ಹಿಂದೆ ಬಿದ್ದುಬಿಡ್ತಾರೆ ಜನ. ಅವಾಗ ನಂಗೆ ಅನ್ಸುತ್ತೆ, ನಾನು ಇಷ್ಟು ವ್ಯಾಲ್ಯೂ ಇದೆಯಾ ನನಗೆ, ನಾನೇ ಸಿಕ್ಕಿದ್ದೀನಾ ನಿಮಗೆ? ಇಷ್ಟು ವಿಷಯಗಳಿದೆ ಜಗತ್ತಲ್ಲಿ, ಅದನ್ನೆಲ್ಲ ನೋಡಿ ಹೋಗಿ ಅಂತ. ಸೊ ಹೆನ್ಸ್ ಹೆಸರು ಎಷ್ಟು ಹಾಳಾಗಿದೆಯೋ ಅಷ್ಟಂತೂ ಗಳಿಸಿಲ್ಲ. ಹೆಸರು ಹಾಳಾಗ್ಲೇಬೇಕು. ನೋಡಿ ನೀವೇನ್ ಬರ್ದಿದ್ದೀರಾ ಅಂತ. ಪ್ಲೇನ್ ಹೇ ಪ್ರೈವೇಟ್, ಲೈಫ್ ಹೇ ಬ್ಲೆಸ್ಡ್,
ಮುಟ್ಟಿ ಮೇ ಗೇಮ್ ಮೇರಿ. ಸರ್ ಕೆಲವು ಜನರ ಮೇಲೆ ನನಗೆ ಕೋಪ ಇದೆ ಸರ್. ಮತ್ತು ನನಗೆ ಒಂದೇ ಗಿಫ್ಟ್ ಸಿಕ್ಕಿದೆ ಸರ್, ಅದಂತೂ ನನ್ನ ಬರವಣಿಗೆ. ಅದನ್ನು ನಾನು ಉಪಯೋಗಿಸ್ಬೋದು ನನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಎಲ್ಲರೂ ಇದೇ ಥರ ಅನ್ನಲ್ಲ ನಾನು. ಅಂದರೆ ನಿಮ್ಮಂಥ ಒಳ್ಳೆಯವರು ಇದ್ದೀರಿ, ಅಂದರೆ ಒಳ್ಳೆಯವರು 30 ವರ್ಷದಿಂದ ಈ ಶೋವನ್ನು ಮರ್ಯಾದೆಯಿಂದ ನಡೆಸ್ತಿದ್ದೀರಿ. ಆದರೆ ನನಗೆ ಅನ್ಸುತ್ತೆ ಸರ್, ಕೆಲವು ಮೀಡಿಯಾದವ್ರು ಇದ್ದಾರೆ, ಅವರು ತುಂಬ ಮೂರ್ಖರು ಸರ್, ನನಗನ್ಸುತ್ತೆ ಸರ್. ಅವರು ಸೆನ್ಸೇಷನಲ್ ಅನ್ನೋ ಗೊಂದಲದಲ್ಲಿ ಯಾವುದೇ ವಿಷಯವನ್ನ ಹೆಂಗ್ ಬೇಕಂಗೆ ತೋರಿಸ್ಬಿಡ್ತಾರೆ. ಅದು ಐ ಥಿಂಕ್ ತುಂಬಾ ಇರ್ರೆಸ್ಪಾನ್ಸಿಬಲ್ ಸರ್. ಅದಕ್ಕೆ ಇದನ್ನ ಅವ್ರಿಗೋಸ್ಕರ ಇದು ಎಲ್ಲ ಪ್ರೊಫೆಷನಲ್ಲೂ ನಡೆಯುತ್ತೆ. ಎಷ್ಟೊಂದು ಸಿಂಗರ್ಸ್ ಏನಿದ್ದಾರೆ ವಲ್ಗರ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ಬರೀತಾರೆ. ಇದ್ದಾರೆ ಸರ್, ಒಪ್ತೀನಿ ಸರ್ ನಾನು. ಇನ್ನು ಕೆಲವು ಸಿಂಗರ್ಸ್ ಹೇಗಿದ್ದಾರೆ ಅಂದ್ರೆ ಎಂತೆಂಥ ಪದಗಳನ್ನ ಬಳಕೆ ಮಾಡ್ತಾರೆ ಅಂದ್ರೆ ನಾನು ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಇದ್ದಾರೆ ಸರ್. ಮುಂದುವರಿಯೋಣ ಸರ್. ಸೊ ನೀವ್ಯಾಕೆ ಹಾಗೆ ಮಾಡ್ತೀರಾ? ಸರ್ ನಾನು ತುಂಬ ಟ್ರೈ ಮಾಡ್ತೀನಿ ಸರ್, ಮಾಡಬಾರ್ದು ಅಂತ ತುಂಬ ಟ್ರೈ ಮಾಡ್ತೀನಿ. ಆದರೆ ಮತ್ತೆ ಸಡನ್ನಾಗಿ ಏನೋ ಒಂದಾಗ್ಬಿಡುತ್ತೆ. ಸಡನ್ನಾಗಿ ಏನೋ ಅಂದರೆ ಇದಕ್ಕಿದ್ದಂಗೆ ಏನೋ ಒಂದು ಇನ್ಸ್ಟಿಂಕ್ಟ್ ಆಗ್ಬಿಡುತ್ತೆ, ನನಗೋಸ್ಕರ ನಾನೇ ಧ್ವನಿ ಎತ್ತಬೇಕಲ್ಲ ಅಂತ. ಅಲ್ಲ, ನಿಮ್ಗೊಂದು ಶೋಕಿ ಇದೆ, ನಿಮ್ಮ ಇನ್ಸ್ಟಾದಲ್ಲಿ ಬ್ಯಾಡ್ ಬಾಯ್ ಹಾಗಂತ ಬರ್ಕೊಂಡಿದ್ದೀರಾ. ನೀವು ಕ್ಲೋದಿಂಗ್ ಏನ್ ಲಾಂಚ್ ಮಾಡಿದ್ರಿ ಅದರ ಹೆಸರು ಕೂಡ ಬ್ಯಾಡ್ ಫಿಟ್ ಅಂತ ಇಟ್ರಿ. ಸೊ ಇದೇನ್ ಬ್ಯಾಡ್ ಬಾಯ್ ಆಗೋ ಶೋಕಿನಾ ನಿಮ್ಗೆ? ಅಂದರೆ ನಾನು ಎಕ್ಸ್ಪೆಕ್ಟೇಷನ್ ಝೀರೋ ಮಾಡ್ಬಿಟ್ನಲ್ಲ ಸರ್ ಜಗತ್ತಿಗೆ. ಅಂದರೆ ಬ್ಯಾಡ್ ಬಾಯ್ ನಾನೇನಾದರೂ ಮಾಡ್ಬೋದು ಅಂತ. ಅಂದರೆ ನೀವು ನನಗೆ ಬೈಯೋಕ್ಕಿಂತ ನಾನು ಹೌದಪ್ಪ ನಾನು ಹಿಂಗೆ ಇದ್ದೀನಿ, ನಾನು ಕೆಟ್ಟವನೇ, ಮತ್ತು ನನಗೆ ಗೊತ್ತು ನಾನು ಹೇಗಿದ್ದೀನಿ ಅಂತ. ಆದರೆ ಜನರಿಗೆ ಎಕ್ಸ್ಪೆಕ್ಟೇಷನ್ ಝೀರೋ ಮಾಡ್ಬಿಟ್ಟಿದ್ದೀನಿ. ನೋಡಿ, ಯಾರನ್ನ ಇಷ್ಟೊಂದು ಜನ ಫಾಲೋ ಮಾಡ್ತಾರೋ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಏನ್ ಫಾಲೋ ಮಾಡ್ತಾರೆ ಅಂಥವ್ರು ಸ್ವಲ್ಪನಾದ್ರೂ ಹುಷಾರಾಗಿ ನಡ್ಕೋಬೇಕಲ್ವಾ? ಸರ್ ನಾನಂತೂ ಹುಷಾರಾಗೇ ಹೋಗ್ತಾ ಇದ್ದೀನಿ. ಹಾಗಿದ್ರೆ ನೀವು ಈಶ್ವರನ ಗೇಲಿ ಮಾಡಿದ್ರಲ್ಲ, ಅದು ಇಲ್ಲ, ನಾನು ಶಿವನ ಬಗ್ಗೆ ಏನು ತಮಾಷೆ ಮಾಡಿಲ್ಲ ಸರ್. ನಾನು ಅವ್ರ ದೊಡ್ಡ ಭಕ್ತ, ನಾನು ಅವ್ರ ಬಗ್ಗೆ ಏನು ತಮಾಷೆ ಮಾಡಿಲ್ಲ. ನಾನು ಆ ಥರ ಅದರಲ್ಲಿ ಏನೂ ಹೇಳಿಲ್ಲ, ಏನೋ ತಮಾಷೆ ಮಾಡೋ ಥರ ಅದೇನಂತ. ನಾನು ಅದರಲ್ಲಿ ಬರೆದಿರೋದೇನು ಅಂದರೆ, ಏನು ಲಿರಿಕ್ಸ್ ಇತ್ತಲ್ಲ ಅದು, ಭೋಲೆನಾಥನ ಜೊತೆ ನಾನು ಒಡನಾಟ ಚೆನ್ನಾಗಿದೆ, ಅವ್ರು ಕುಣಿಸ್ತಾರೆ ನಾನು ಕುಣಿತೀನಿ ಅಂತ. ಇದೆಲ್ಲ ಅವರೇ ಮಾಡಿಸ್ತಿರೋದಲ್ವಾ ಸರ್ ನನ್ನಿಂದ. ಆದ್ರೆ ಅದರಲ್ಲಿ ಇನ್ನೂ ಒಂದೆರಡು ಪದಪ್ರಯೋಗ ಮಾಡಿದ್ರಿ, ಮತ್ತು ಆಮೇಲೆ ಅದನ್ನ ನೀವು ಎಡಿಟ್ ಮಾಡಿದ್ರಿ. ಅದೇನಂದ್ರೆ ಸರ್, ಆ ಹಾಡಿನಲ್ಲಿನೇ ಬೇಸಿಕಲಿ ಆ ಹಾಡಿನಲ್ಲಿನೇ ಮಹಾದೇವನ ಹೆಸರು ಬಂದಿದ್ದಕ್ಕೆ ಕೆಲವು ಜನರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಕ್ಷಮೆನೂ ಕೇಳಿದೆ. ಯಾಕಂದರೆ ನಾವು ರೈಟ್ರಾಗಿ ಬರೆಯುವಾಗ ನಾವು ತುಂಬ ಯೋಚನೆ ಮಾಡಲ್ಲ, ನಾವು ಬರೀ ಕ್ರಿಯೇಟಿವ್ ವಿಷಯದ ಬಗ್ಗೆ ಯೋಚಿಸ್ತಾ ಇರ್ತೀವಿ. ಆದರೆ ಇವೆಲ್ಲನೂ ನಮಗೆ ಗೊತ್ತಾಗಬೇಕು, ರಿಯಲೈಸ್ ಆಗಬೇಕು. ಅದು ಬರ್ತಾ ರಿಯಲೈಸ್ ಆಗುತ್ತೆ, ಆಗಿದೆ ರಿಯಲೈಸ್. ಅಂದರೆ ಯು ಆರ್ ಆಲ್ಸೋ ಸೋಷಿಯಲಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಎ ಕಂಟ್ರಿ ಅಂತ. ಆ್ಯಂಡ್ ಅದನ್ನು ನಾನು ಆಕ್ಸೆಪ್ಟು ಮಾಡಿದೆ, ಅದಕ್ಕೆ ಕ್ಷಮೆನೂ ಕೇಳಿದೆ. ನಾನು ದೇವರ ಅಥವಾ ಯಾವುದೇ ಧರ್ಮದ ಯಾವುದೇ ದೇವರ ಬಗ್ಗೆ ನಾನು ಯಾವಾಗಲೂ ಕೆಟ್ಟು ಮಾತಾಡಿಲ್ಲ. ಅದನ್ನ ಮಾತ್ರ. ಸರಿ, ಹಾಗಿದ್ರೆ ಪಬ್ಲಿಕ್ನ ಕೇಳೋಣ, ಅವ್ರೇನಾದ್ರೂ ಪ್ರಶ್ನೆ ಕೇಳೋದಿದ್ಯಾ ಅಂತ. ನೀವೇನೋ ಹೇಳಬೇಕು ಅಂತಿದ್ರಾ ಸರ್? ನಾನು ರ್ಯಾಪ್ ಮಾಡ್ತೀನಿ. ರ್ಯಾಪ್ ಹಾಡಬೇಕು ಅಂತಿದ್ದೀರಾ? ಹಾಡಿ. पड़ोसी पूछे घर पे करता क्या है काम लोंडा, 12 लोग गैल लगता नहीं आम लोंडा, दाढ़ भीच के यो करे बात सब कयो, घूर घूर देखे रोले तारे सुबह शाम लोंडा, नशे वाली चीज पाली ना कदी भी ओए, अटोरा पूरा लेरा बोस वाली फील लोए, तेरी छाती ते भी चोड़े मारे टायर बोए, आमे चढ़ चढ़ के यो मानता नहीं हार छोरा, 2 लीटर का रखा काला घोड़ा फोड़ का, चढ़ा दूं उसके ऊपर जो घना हूं बोल रहा, यंग ब्लड मारा मारे यो उबाले रोज बात चीज स्ट्रोंगर, लोंडा भी तो तगड़ा हो रहा, क्रेजी कहवे मुझे गैल खिल लगे एम, डिफरेंट लाइफस्टाइल मेरी डिफरेंट मेरी वॉक बॉय, बुल्ट का यो जोड़ा रखा जोड़ा शेफर डॉग बॉय, होप बॉय कहवे मुझे करम कंडी छोरा, मैं RCNG की गाड़ी में भी काटू पूरा टोरा. ಈಗ ಇದಕ್ಕೆ ಉತ್ತರವಾಗಿ ನೀವು ಒಂದು ರ್ಯಾಪ್ ಹಾಡಬೇಕು. ಅಂದರೆ ನಾನೇನೋ ಬರ್ತಿದ್ದೆ ಸರ್. ಅಂದರೆ ನಂದೊಂದು ಅಜೆಂಡಾ ಇದೆಯಲ್ಲ, ಇಂಡಿಯನ್ ಮ್ಯೂಸಿಕ್ನ ಗ್ಲೋಬಲ್ ಲೆವೆಲ್ಗೆ ತೊಗೊಂಡೋಗೋದು. ಸೊ ये गोरे बोरों से हिंदी बुलवा देंगे, काइली जेनर को बिंदी लगवा देंगे, और जो देखकर हमें गेट होते थे बंद सारे गेट खुलवा देंगे. दिलजीत पाजी को चला नाटू नाटू ऑस्कर, कामयाबी हमने दोनों हाथों से पकड़ के खींच ली, और कभी रेंज रोवर रेंज के बाहर होती थी, टाटा अंकल ने पूरी कंपनी खरीद ली.
जो भी मिली है ब्लेसिंग्स हमें वो थोड़ी ना लगे, जो भी जितनी भी मिली हैं ब्लेसिंग्स हमें थोड़ी ना लगे, और हमारी बोली की कहीं बोली ना लगे, और ये ग्रैमी व्रैमी सारे आए पड़े हैं, किसी सिद्धू मूसेवाले को गोली ना लगे। ತುಂಬ ಚೆನ್ನಾಗಿದೆ.